ನೀನು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಅವ್ರದ್ದು ಏನು ಮಾಡೋದು? ಈಗ ನೀನು ಮನೇಲಿದ್ದು ಕೊಡಲ್ಲ, ನಾನು ಮನೇಲಿದ್ದು ಕೊಡಲ್ಲ. ನೀವು ಕರೆಕ್ಟ್ ಸ್ವಲ್ಪ ಎಲ್ಲ GPS ಮಾಡಿ ರಿಪೋರ್ಟ್ ಮಾಡೋ. ಅವ್ರು ಮಾಡಲಿಲ್ಲ ಅಂದ್ರೆ ನಾವು ರೈತರು ಕರ್ಕೊಂಡು ಅವ್ರು ಮಾತಾಡೋದು. ಮಾಡಬೇಡ ಯಾರು ಇನ್ನು ನಮಗೆ ರಾಜಕೀಯ ಲೀಡ್ರ್ ಅಂತ ತಾರತಮ್ಯ ಮಾಡೋದು. ಸರ್ಕಾರ ನೌಕರಿ ದೇವರು ನೌಕರಿ ಕೊಟ್ಟಾನ, ಸರಿಯಾಗಿ ಮಾಡು. ದಯವಿಟ್ಟು ಮಾಡಿ ರೈತರಿಗೆ ಪರಿಹಾರ ಎಷ್ಟು ಕೈಲಾದಂತ ಭಾಳ ಬಿದ್ದಾವೆ. ನಾನು ಅಂಟನ್ನು ಹೋಗಿ ವಿಸಿಟ್ ಮಾಡಿಬಿಟ್ಟೆ, ಗೌರ್ಮೆಂಟ್ ಮೈದಾನ ಹೋಗಿ ಹೋಗಿ ಕ್ಯಾಶ್ ಮಾಡು. ಹೆಂಗಪ್ಪ ಹೆಂಗೆ ಅಡ್ಡಾಡಿ ಪರಿಹಾರ 12,000 ಈ ವರ್ಕ್ ನಮ್ದು ಹಾಕಿಲ್ರಿ ಒಟ್ಟು 12-24 ಎಕರೆ. ಏನು ಗೌಡ್ರದ್ದು ಏನು ಪ್ರಾಬ್ಲಮ್? ಪ್ರತಿ ವರ್ಷ ಪ್ರಾಬ್ಲಮ್ ಸರ್. ಊರ ಎಲ್ಲರನ್ನು ಕೇಳಿ ಸರ್, ಒಬ್ಬರನ್ನ ಕೇಳಿ ಏ ಗೌಡ ಆತ ತೀರ ಹೇಳು ತಡಿ ಸ್ವಲ್ಪ, ನಿಂದು ಹೇಳಿ ಅಲ್ಲ ಇಷ್ಟತನ. ಅದು ಒಬ್ಬತ್ತಿಂದ ಸರ್ ಕಂಪ್ಲೀಟ್ ಊರ ಎಲ್ಲರನ್ನು ಕೇಳಿ ಸರ್. ಅದು ಏನು ಒಂದು ಕಾಳು ಬಿದ್ದಿಲ್ಲ ಅಂತ ಬರಿ ಅಂತ ಸರ್. ಈಗ ಕೃಷಿ ಇಲಾಖೆ ಇರೋದ್ರ ಸರ್ ನಮ್ದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ದು ಅಷ್ಟು ಬರೀ ಅಲ್ಲ ಸರ್. ಈಗ ಸರ್ ನಮ್ದು ಏನು ಸರ್ ಆಕ್ಚುಲಿ ಸರ್ ನಮ್ದು ಸರಿ ನಂಬರ್ ತೋರಿಸ ಅಷ್ಟೇ ಸರ್. ಕೃಷಿ ಇಲಾಖೆಯವರು ಲಾಸ್ 2-3 ದಿವಸದಿಂದ ನಮ್ಮ ತಿಪ್ಪನಟ್ಟಿ ಭಾಗದಲ್ಲಿ ಮತ್ತು ಚಿನ್ನೂರು ತಾಲೂಕಿನ ತಿಪ್ಪನಟ್ಟಿ ಗೌಂಡಬಾಯಿ ಭಾಗದಲ್ಲಿ ಕೂಡ ಮತ್ತು ಚಿನ್ನೂರು ತಾಲೂಕಿನಾದ್ಯಂತ ಭಾಳಷ್ಟು ರೈತರಿಗೆ ಇವತ್ತಿನ ದಿವಸ ಮಳೆ ಬಂದು ಮತ್ತು ಗಾಳಿ ಮಳೆಗೆ ಭತ್ತದ ಎಲ್ಲ ಗದ್ದೆಗಳು ಹಾಳಾಗಿದ್ದು, ಅದ್ರ ಜೊತೆಗೆ ಈಗ ಸರ್ಕಾರಕ್ಕೆ ಒತ್ತಾಯ ಮಾಡೋದಿಷ್ಟೇ, ಈ ರೈತರ ಕಷ್ಟಗಳನ್ನು ಎಲ್ಲ ಸರ್ಕಾರದವರು ಎಲ್ಲ ನನ್ನನ್ನು ಒಳಗೊಂಡು ಕೂಡ ಎಲ್ಲ ಮುಖಂಡರು ರೈತರು ಈ ದೇಶದ ಬೆನ್ನೆಲುಬು ಅಂತ ಬರೀ ಬಾಯಿ ಮಾತಿಗಾಗಿದೆ. ದಯವಿಟ್ಟು ಈ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡುವಂಥ ಕೆಲಸ ಸರ್ಕಾರದ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇದ್ರ ಬಗ್ಗೆ ಕಾಳಜಿ ವಹಿಸಿ ರೈತರಿಗೆ ಪರಿಹಾರವನ್ನು ಕೊಡುವಂಥ ಕೆಲಸ ಆಗು. ಯಾಕಂದರೆ ಈಗಾಗಲೇ ನಮ್ಮ ರೈತರ ಸಮಸ್ಯೆಯನ್ನು RIಗಳು ಇರ್ಬೋದು, ವಿಲೇಜ್ ಅಕೌಂಟೆಂಟ್ಗಳು ಇರ್ಬೋದು. ವಿಲೇಜ್ ಅಕೌಂಟೆಂಟ್ ಶರಣಬಸವ ಬಗ್ಗೆ ಸಾಕಷ್ಟು ಕಂಪ್ಲೇಂಟ್ ಇದ್ದಾವೆ. ಮತ್ತು ಯಾರಾದರೂ ಕೂಡ ಕರೆಕ್ಟಾಗಿ ಯಾರೇ ಇರಲಿ ಅವರು ಅಂಥವ್ರಿಗೆ ಪರಿಹಾರ ಕೊಡುವಂಥ ಕೆಲಸ ಆಗಬೇಕು. ಯಾರ್ದೋ ಒತ್ತಾಯಕ್ಕೆ ಮತ್ತು ಯಾರದೇ ಲಂಚಕ್ಕೆ ಬಲಿಯಾಗದೇ ಈ ಶರಣಬಸವ ಭಾಳಷ್ಟು ಜನರಿಗೆ ಹೋದ ವರ್ಷದ 3,000 ಜನರಿಗೆ ಈಗಾಗಲೇ ಪರಿಹಾರ ಬಂದಿರುವುದಿಲ್ಲ. ಓದು ಬೆಳೆದು ಲುಕ್ಷಣ ಆದಂಥ ಬರಗಾಲದಕ್ಕೆ ರೈತರಿಗೆ. ಮತ್ತು ಈ ಸಾರಿ ಕೂಡ ಸಾಕಷ್ಟು ಈ ಭಾಗದಲ್ಲಿ ಕೂಡ ಆಗಿದೆ. ಇನ್ನು ಎಲ್ಲ ಕಡೆ ಸಿನ್ನೂರು ತಾಲೂಕಿನಲ್ಲಿ ಆಗಿದೆ. ನಮ್ಮ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ನನ್ನ ಮನವಿ ಇಷ್ಟೇ, ತಾವು ದಯವಿಟ್ಟು ಈಗೇನು ಈ ದೇಶದ ಬೆನ್ನೆಲುಬು ರೈತರು ಅಂತ ಏನು ಹೇಳ್ತೀರಿ, ಇವ್ರ ಬಗ್ಗೆ ಕಾಳಜಿ ವಹಿಸ್ರಿ ಅಂತೇಳಿ ಮನವಿ ಮಾಡ್ತೀನಿ. ಯಾಕಂತಂದರೆ ಬರೀ ನಾವು ಬಾಯಿ ಮಾತಿಂದ ರೈತರ ಬಗ್ಗೆ ಮಾತಾಡೋದಲ್ಲ, ಈಗಾಗಲೇ ಸಾಕಷ್ಟು ಕರ್ನಾಟಕ ಸರ್ಕಾರದಲ್ಲಿ ಯಾವುದೇ ರೈತರಿಗೆ ಅನಾನುಕೂಲ ಆಗಲಾರ್ದೇ ಈ ರಾಜ್ಯದಲ್ಲಿ ನಡೀತಾ ಇದೆ. ಏನು ಸರ್ಕಾರದಲ್ಲಿ ತಾವು ಎಂದೂ ಆದರೂ ರೈತರಿಗೆ ಒಳ್ಳೆಯದನ್ನು ಮಾಡಿದರೆ ಇಲ್ಲ ಎಂಬುದನ್ನು ಒಂದು ಮನವರಿಕೆಯನ್ನು ಅರ್ಥವನ್ನು ಮಾಡಿಕೊಳ್ಳಬೇಕಂತ ರಾಜ್ಯದ ಮುಖ್ಯಮಂತ್ರಿಯಲ್ಲಿ ಮನವಿಯನ್ನು ಮಾಡ್ತಾ ಇದ್ದೇನೆ. ಮತ್ತು ಎಲ್ಲ ಲೀಡರ್ಗಳು ಕೂಡ ಬರೀ ರೈತರಿಗೆ ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಆಶ್ವಾಸನೆ ಕೊಡೋದಲ್ಲ, ದಯವಿಟ್ಟು ಬರೀ ಉಚಿತ ಘೋಷಣೆಗಳನ್ನು ಘೋಷಿಸಲಾರದೆ ರೈತರ ಬಗ್ಗೆ ಮತ್ತು ಈ ರಾಜ್ಯದಲ್ಲಿ ಇಷ್ಟು ವರ್ಷ ಸರ್ಕಾರ ಆಗಿ 2 ವರ್ಷ ಇದೆ, ಎಲ್ಲಿಯಾದರೂ ಒಂದು ಕಾಮಗಾರಿಯನ್ನು ಅವರು ಒಂದು ರೋಡ್ ಕೆಲಸ ಇರ್ಬೋದು, ಒಂದು ಕೆನಾಲ್ ಕೆಲಸ ಇರ್ಬೋದು, ರೈತರಿಗೆ ನೀರು ಕೊಡಿಸುವಂಥ ಕೆಲಸ ಆಗ್ಬೋದು, ಯಾವುದಾದ್ರೂ ಒಂದು ಕೆಲಸ ಈ ಸರ್ಕಾರದಲ್ಲಿ ಆಗಿದ್ದರೆ ಅದನ್ನು ತಾವು ಮುಖ್ಯಮಂತ್ರಿಗಳು ಈ ಸರ್ಕಾರದ ಪ್ರತಿನಿಧಿಗಳು ಅರ್ಥ ಮಾಡಿಕೊಳ್ಬೇಕು. ದಯವಿಟ್ಟು ನಾನು ಕೈ ಮುಗಿದು ಕೇಳ್ತೀನಿ ರಾಜ್ಯದ ಸರ್ಕಾರದ ಎಲ್ಲ ಜನಪ್ರತಿನಿಧಿಗಳಿಗೆ, ರೈತರ ಕಷ್ಟಕ್ಕೆ ತಾವು ಆಗಮಿಸಿ ರೈತರನ್ನು ಕಷ್ಟದಿಂದ ಪಾರು ಮಾಡುವಂಥ ಕೆಲಸ ಆಗಲಿ. ಮತ್ತು ಸುಮಾರು ಈಗ 1 ಎಕರೆಗೆ ಈಗೇನು ಹೋದ ಸಲ ಕೆಲವು ಜನರಿಗೆ 5,000, ಒಂದು 20 ಎಕರೆ ಇದ್ದರಿಗೆ 1 ಎಕರೆಗೆ ಪರಿಹಾರ ಕೊಡುವಂಥ ಕೆಲಸ ಈ ಶರಣಬಸವ VA ಮಾಡಿರ್ತಾರೆ. ಮಾನ್ಯ ತಹಶೀಲ್ದಾರ್ರಿಗೆ ಕೂಡ ನಾನು ಮನವಿ ಮಾಡ್ತಾಯಿದ್ದೇನೆ, ತಾವೇನು ಇದನ್ನೆಲ್ಲ ಪರಿಶೀಲನೆ ಮಾಡಿ ಅವರಿಗೆ ಒಳ್ಳೆಯ ಇದೆಲ್ಲ ಲಾಭವನ್ನು ಒದಗಿಸುವಂಥ ಕೆಲಸ ಆಗಬೇಕು. ಇಲ್ಲಾಂದರೆ ಮುಂದಿನ ದಿನಮಾನಗಳಲ್ಲಿ ಹೋರಾಟದ ಮುಖಾಂತರ ತಮಗೆ ಪಾಠ ಕಲಿಸಬೇಕಾಗತ್ತಂತ ಹೇಳಿ ನಾನು ಇವತ್ತಿನ ದಿವಸ ಪತ್ರಿಕಾ ಮಾಧ್ಯಮದ ಮುಖಾಂತರ ಮತ್ತು ರೈತರಿಗೆ ಒಳ್ಳೆಯದಾಗುವಂಥ ಕೆಲಸ, ಎಲ್ಲರಿಗೆ ಪರಿಹಾರ ಕೊಡುವಂಥ ಕೆಲಸ ನಮ್ಮ ರಾಜ್ಯ ಸರ್ಕಾರ ಮಾಡಲಿ ಅಂತೇಳಿ ನಾನು ಮನವಿಯನ್ನು ಮಾಡ್ತೇನೆ.